ರಾಜ್ಯದಲ್ಲಿರುವಂತಹ ಗಂಡಾಡಳಿತದಲ್ಲಿ ಅಸಮಾಧಾನ, ಆಕ್ರೋಶ ಭುಗಿಲೆದ್ದಿದೆ. ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಿದ್ರು, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡು ರಾಜೀನಾಮೆ ಕೊಡ್ತೀವಿ ಅಂತ ಅವರ ಅಭಿಮಾನಿಗಳು ಕೆಪಿಸಿಸಿ ಕಚೇರಿಯ ಮುಂದೆ ಪ್ರತಿಭಟನೆ, ಧರಣಿಗಳನ್ನ ಮಾಡಿದ್ರು. ಆದ್ರೆ ಈ ಬಾರಿ ಮಾತ್ರ ಯಾರೇ ಧರಣಿ ಮಾಡ್ಲಿ ಅಥವಾ ಸತ್ಯಾಗ್ರಹ ಮಾಡ್ಲಿ, ಪ್ರತಿಭಟನೆಯನ್ನ ಮಾಡ್ಲಿ, ನಾವು ಅವರ ಮಾತುಗಳನ್ನ ಕೇಳಕ್ ರೆಡಿ ಇದ್ದೀವಿ. ನಿಮ್ಮ ಅಹವಾಲುಗಳು, ಬೇಡಿಕೆಗಳು ಏನಿದೆ ಅದನ್ನ ಬಂದು ನೀವು ಹೇಳಿಬೇಕಾದ್ರೆ. ಆದರೆ ರಾಜೀನಾಮೆ ಕೊಡ್ತೀವಿ ಅಂತ ಏನಾದ್ರೂ ಬ್ಲಾಕ್ ಮೇಲ್ ಮಾಡ್ಬಿಟ್ರೆ 2 ನಿಮಿಷದಲ್ಲಿ ನಿಮ್ ರಾಜೀನಾಮೆಯನ್ನ ನಾವು ಅಂಗೀಕರಿಸ್ಬಿಡ್ತೀವಿ. ತಾಳ್ಮೆ ಬೇಕು, ಸಹನೆ ಬೇಕು. ನೋಡಿ, ನಾನು ಮತ್ತು ಪರಮೇಶ್ವರ್ ಅವರು ತಾಳ್ಮೆ ಸಹನೆಯಿಂದ ಇದ್ದದ್ದಕ್ಕೆ ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಾಗಿದ್ದೀವಿ. ನೀವು ತಾಳ್ಮೆ ಸಹನೆಯಿಂದ ಇದ್ರೆ ಪಕ್ಷ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳುತ್ತೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅಸಮಾಧಾನ, ಆಕ್ರೋಶ ಕಡಿಮೆ ಆಗ್ತಾ ಇಲ್ಲ. ತಾನು ಮಂತ್ರಿ ಆಗಿಲ್ಲ ಅನ್ನುವಂತಹ ಬೇಗುದಿ ಬಹಳಷ್ಟು ಜನರನ್ನ ಬಹಳ ರೀತಿಯ ಚಟುವಟಿಕೆಗಳಿಗೆ ದೂಡ್ತಾ ಇದೆ. ಆ ಚಟುವಟಿಕೆಗಳು ಯಾವ ರೀತಿ ಗಂಭೀರ ಸ್ವರೂಪ ಪಡ್ಕೊಳ್ತವೆ ಗೊತ್ತಿಲ್ಲ. ಈಗ ಅಸಮಾಧಾನ ಅನ್ನೋದು ಸಣ್ಣಕ್ಕೆ ಹೊಗೆ ಆಡ್ತಾ ಇದೆ. ನಾಳೆ ಅದು ಬೆಂಕಿ ಆಗುತ್ತಾ ಅಥವಾ ಹಾಗೆಯೇ ನಂದಿ ಹೋಗುತ್ತಾ ಗೊತ್ತಿಲ್ಲ. ಒಂದಂತೂ ಸತ್ಯ, ಇನ್ನು 1.5 ವರ್ಷಕ್ಕೆ ಅಂದ್ರೆ 2028ಕ್ಕೆ ವಿಧಾನಸಭಾ ಚುನಾವಣೆ ಇದೆ. 1.5 ವರ್ಷಕ್ಕೋಸ್ಕರ ಇಷ್ಟೆಲ್ಲ ಕಸರತ್ತು ಮಾಡಿಕೊಂಡು ಈ ಅಸಮಾಧಾನವನ್ನ ಬಗೆಹರಿಸೋದ್ರಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಎಲ್ಲಾ ಶಕ್ತಿ ವ್ಯಯ ಆಗಿ, ಮುಂದಿನ ದಿನಗಳಲ್ಲಿ ತಾನು ಸಾಧಿಸಬೇಕು ಅಂತ ಅನ್ಕೊಂಡಿರೋದೆಲ್ಲ ಮಾಯ ಆಗಿ, ಚುನಾವಣೆಗಳಲ್ಲಿ ಫಲಿತಾಂಶ ಏನಾಗುತ್ತೆ ಅಂತ ಈಗ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಬಹಳ ಜನ ಚಿಂತಾಕ್ರಾಂತರಾಗಿದ್ದಾರೆ. ಹಾಗಾದ್ರೆ ಇವತ್ತು ಏನು ಸಚಿವ ಸಂಪುಟದ ರಾದ್ದಾಂತ ಇದೆ ಅದು ಎಷ್ಟು ಜಲ್ದಿ ಬಗೆಹರಿಯುತ್ತೆ? ಏಕೆಂದ್ರೆ ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ಇದೆ, ಇನ್ನೊಂದು ಕಡೆ ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ. ಮಂತ್ರಿಗಳು ಈಗಾಗಲೇ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಈ ರಾದ್ದಾಂತಗಳ ನಡುವೆ ಸರ್ಕಾರ ಮತ್ತೆ ಆಡಳಿತದಲ್ಲಿ ಸ್ಲೋ ಡೌನ್ ಆಗಿಬಿಟ್ಟರೆ ಹೇಗೆ ಅನ್ನುವಂಥ ಹಲವಾರು ಪ್ರಶ್ನೆಗಳಿವೆ. ಅದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಈ ಗಂಡಾಡಳಿತದಲ್ಲಿ ಮಹಿಳೆಯರಿಲ್ಲ ಅನ್ನುವಂಥ ಚಾರಿತ್ರಿಕವಾದಂತಹ ಅಪವಾದ ಏನಿದೆ ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಎಷ್ಟು ದಿನ ಹೊತ್ಕೊಂಡು ಓಡಾಡ್ತಾರೆ ಬಾರಾನ ಅನ್ನೋದು ಇನ್ನೊಂದು ಪ್ರಶ್ನೆ. ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ರೆಬಲ್ಸ್ ರಾದ್ದಾಂತ. ರಾಜ್ಯ ರಾಜಕೀಯದಲ್ಲಿ ಭುಗಿಲೆದ್ದ ಮಂತ್ರಿ ಪಟ್ಟ ವಂಚಿತರ ಆಕ್ರೋಶ. ಹಲವು ಕ್ಷೇತ್ರಗಳಲ್ಲಿ ಪ್ರತಿಭಟನೆ, ರಾಜೀನಾಮೆ ಅಸ್ತ್ರ ಮತ್ತು ಒತ್ತಡ ತಂತ್ರ. ಮೈಸೂರಿನಲ್ಲಿ ತನ್ವೀರ್ ಸೇಠ್, ಬೆಂಗಳೂರಿನಲ್ಲಿ ಕೃಷ್ಣಪ್ಪ ಪಡೆಯ ರೋಷಾವೇಶ. ಕೋಲಾರ, ಚಿಕ್ಕಬಳ್ಳಾಪುರ ಕಡೆಗಣಿಸಿದ್ದಕ್ಕೆ ಒಗ್ಗಟ್ಟಿನಿಂದ ಸಿಡಿದಿದ್ದಾರೆ ಶಾಸಕರು. ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲೇ ನಾವು ಅಂಗೀಕರಿಸ್ತೀವಿ ಅಂತ ಒಂದು ಡೋಸ್ ಕೊಟ್ಟಿದ್ದಾರೆ. ಆ ಡೋಸ್ ಕೊಟ್ಟ ಮೇಲೆ ಒಂದ್ ಸ್ವಲ್ಪ ತಣ್ಣಗಾಗಿದ್ದಾರಂತೆ ಶಾಸಕರು. ಆದರೂ ಕೂಡ ಈ ಒಳಬೇಗುದಿ ಅನ್ನೋದು ಮುಂದಿನ ದಿನಗಳಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತಾ ಅಥವಾ ಇದು ಹಾಗೆಯೇ ತಣ್ಣಗಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಯಾವ ರೀತಿ ಶಮನ ಮಾಡ್ತಾರೆ ಮತ್ತು ತಾವು ಏನು ಓಡ್ತಾ ಇದ್ದಾರೆ ಸ್ಪೀಡು, ಆ ಸ್ಪೀಡ್ಗೆ ಬ್ರೇಕ್ ಹಾಕದೆ ಯಾವ ಲೆವೆಲ್ಗೆ ಇವೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಮುನ್ನುಗ್ತಾರೆ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. 34 ಸ್ಥಾನಗಳ ಪೈಕಿ ಈಗ 33 ಸ್ಥಾನಗಳನ್ನ ತುಂಬಿದ್ದಾರೆ. ಒಂದು ಸ್ಥಾನ ಫ್ರೀ ಬಿಟ್ಟಿದ್ದಾರೆ. ಅದೇನೋ ಮಹಿಳೆಯರಿಗಂತೆ ಬಿಟ್ಟಿದ್ದಾರೆ. ಆ ಬೇಕಾಬಿಟ್ಟಿಯಲ್ಲಿ ಮಹಿಳೆಯರು ಪೈಪೋಟಿ ನಡೆಸ್ತಾ ಇದ್ದಾರಂತೆ. ಹಾಗಾದ್ರೆ ಬನ್ನಿ, ಒಟ್ಟಾರೆ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳು ಆಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು, ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳು ಆಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು, ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳು ಆಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು, ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ.
ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸಿದೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸಿದೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್. ಈಗ ನಮ್ಮ ಜಿಲ್ಲೆ ಒಂದಾರು ಇದೆ, ಒಂದು ಕೊಡದೇ ಇರೋ. ಈಗ ಕೋಲಾರ 7 ಜನ MLAಗಳಿದ್ದಾರೆ. ಈಗ ಅಂಥ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡಲಿಲ್ಲ ಅಂದರೆ ಅಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತದೆ, ಮತ್ತು ಜನರಿಗೆ ಯಾವ ರೀತಿ ಕೆಲಸ ಮಾಡೋಕ್ಕಾಗ್ತದೆ. ಯಾರೋ ಒಬ್ರು ಇನ್ಚಾರ್ಜ್ ಮಂತ್ರಿ ಹೋಗ್ಬೋದು, ಇನ್ಚಾರ್ಜ್ ಮಂತ್ರಿ ಹೋದರೆ ಆ ಜಿಲ್ಲೆನಲ್ಲಿರ್ತಕ್ಕಂಥ ಏನು ಮೈಕ್ರೋ ಲೆವೆಲ್ ಸಮಸ್ಯೆಗಳು ಏನಿರ್ತವೆ ಅದ್ರದ್ದು ಪರಿಚಯ ಇರೋದಿಲ್ಲ. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನ ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂಥ ಕಾಂಪೋಸಿಷನ್ ಅಲ್ಲ. ಈಗ ನಮ್ಮ ಜಿಲ್ಲೆ ಒಂದಾರು ಇದೆ, ಒಂದು ಕೊಡದೇ ಇರೋ. ಈಗ ಕೋಲಾರ 7 ಜನ MLAಗಳಿದ್ದಾರೆ. ಈಗ ಅಂಥ ಜಿಲ್ಲೆನಲ್ಲೂ ಒಬ್ರಿಗೂ ಕೊಡಲಿಲ್ಲ ಅಂದರೆ ಅಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತದೆ, ಮತ್ತು ಜನರಿಗೆ